ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷದ ಮತ್ತೋರ್ವ ಶಾಸಕನಿಗೆ ಸಂಕಷ್ಟ. 124 ಕೋಟಿ ರೂಪಾಯಿ ಬೆಲೆಯ ಭೂಮಿ ಕಡಿಮೆ ಬೆಲೆಗೆ ಖರೀದಿ ಆರೋಪ. ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಸೇರಿ ಕುಟುಂಬದ ವಿರುದ್ಧ ಎಫ್ಐಆರ್ಗೆ ಕೋರ್ಟ್ ಆದೇಶ. ಸಿನಿಮೆಯ ರೀತಿಯಲ್ಲಿ ವಿಜಯಪುರದಲ್ಲಿ ಮತ್ತೊಂದು ಬ್ಯಾಂಕ್ ದರೋಡೆ. 3ಕ್ಕೂ ಹೆಚ್ಚು ಮುಸುಕುಧಾರಿಗಳಿಂದ ಚಡಚಣದ ಎಸ್ಬಿಐ ಬ್ಯಾಂಕ್ ಕಳವು. ಸಿಬ್ಬಂದಿ ಕಟ್ಟಿ ಹಾಕಿ 1 ಕೋಟಿ ಹಣ, 12 ರಿಂದ 13 ಕೆಜಿ ಚಿನ್ನ ದರೋಡೆ. ಪಕ್ಕಾ ಪ್ಲಾನ್ ಮಾಡಿ ಮಿಲಿಟರಿ ಸಮವಸ್ತ್ರ ಧರಿಸಿ ಖದೀಮರ ಕೈಚಳಕ. ಬಂದೂಕು, ಮಾರಕಾಸ್ತ್ರ ತೋರಿಸಿ ಹಣ, ಚಿನ್ನದ ಲಗೇಜ್ ಜೊತೆ ಕಾರಿನಲ್ಲಿ ಮಹಾರಾಷ್ಟ್ರಕ್ಕೆ ಪರಾರಿ. ಬ್ಯಾಂಕ್ಗೆ ಪೊಲೀಸರು ದೌಡಾಯಿಸಿ ಶ್ವಾನದಳದಿಂದ ಪರಿಶೀಲನೆ. ಮುಡಾ ಹಗರಣದಲ್ಲಿ ದಿಢೀರನೆ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧಿಸಿದ ಇಡಿ. ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆತಂದು ರಾತ್ರಿ 1 ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರು. 1 ದಿನ ಕಸ್ಟಡಿಗೆ ನೀಡಿ ಸಂಜೆ 5:30 ಒಳಗೆ ಕೋರ್ಟ್ಗೆ ಹಾಜರುಪಡಿಸಲು ಸೂಚನೆ. ಹಾಸನ ದುರಂತದಲ್ಲಿ ಮೃತಪಟ್ಟ ಹಾಗೂ ಗಾಯಾಳುಗಳಿಗೆ ವೈಯಕ್ತಿಕ ಪರಿಹಾರ. ಮೃತ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 25,000 ರೂಪಾಯಿ. ಹಾಸನ ಸಂಸದ ಶ್ರೇಯಸ್ ಪಟೇಲ್ ಘೋಷಣೆ. ಬಾಗಲಕೋಟೆಯ ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಭೂಸ್ವಾಧೀನಕ್ಕೆ ಪರಿಹಾರ ನಿಗದಿ. ನೀರಾವರಿ ಭೂಮಿಗೆ ಎಕರೆಗೆ 40 ಲಕ್ಷ ರೂಪಾಯಿ, ಒಣ ಬೇಸಾಯ ಭೂಮಿಗೆ 30 ಲಕ್ಷ ರೂಪಾಯಿ. ಬೀಳಗಿ ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಸಂತ್ರಸ್ತರು. ಪ್ರಧಾನಿ ಮೋದಿಗೆ ಇಂದು 75ನೇ ಹುಟ್ಟುಹಬ್ಬದ ಸಂಭ್ರಮ. ಮಧ್ಯಪ್ರದೇಶದಲ್ಲಿ ಮೆಗಾ ಜವಳಿ ಉದ್ಯಾನವನ ಉದ್ಘಾಟಿಸಿ ಹಬ್ಬ ಆಚರಣೆ. ಪ್ರಪಂಚದಾದ್ಯಂತ ಅನೇಕ ಗಣ್ಯರಿಂದ ಪ್ರಧಾನಿಗೆ ಶುಭ ಹಾರೈಕೆ. ಪ್ರಧಾನಿ ಮೋದಿ ಹುಟ್ಟುಹಬ್ಬಕ್ಕೆ ಅಮೆರಿಕ ಅಧ್ಯಕ್ಷನ ಶುಭ ಹಾರೈಕೆ. ರಷ್ಯಾ ಉಕ್ರೇನ್ ಯುದ್ಧ ಕೊನೆಗೊಳಿಸಲು ಬೆಂಬಲಿಸಿದ್ದಕ್ಕೆ ಧನ್ಯವಾದ ಅಂತ ಕರೆ ಮಾಡಿ ಶುಭಾಶಯ. ಧನ್ಯವಾದಗಳು ಸ್ನೇಹಿತ ಎಂದ ಪ್ರಧಾನಿ ಮೋದಿ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತಿದ್ದ ಟ್ರಂಪ್ ಬಣ್ಣ ಬಯಲು. ಆಪರೇಷನ್ ಸಿಂಧೂರ ವೇಳೆ 3ನೇ ದೇಶದ ಮಧ್ಯಸ್ಥಿಕೆ ಇರಲಿಲ್ಲ ಎಂದ ಸಚಿವ. ಭಾರತ 3ನೇ ವ್ಯಕ್ತಿಯ ಮಧ್ಯಸ್ಥಿಕೆಗೆ ಒಪ್ಪಿಲ್ಲ ಎಂದ ಪಾಕ್ ವಿದೇಶಾಂಗ ಸಚಿವ ಇಶಾಕ್ ದಾರ್. ಉತ್ತರಾಖಂಡ್ನಲ್ಲಿ ಕ್ಷಣಕ್ಕೂ ಮೇಘಸ್ಫೋಟದ ಆತಂಕ. ಡೆಹ್ರಾಡೂನ್ನ ಮೇಘಸ್ಫೋಟಕ್ಕೆ 13 ಮಂದಿ ಸಾವನ್ನಪ್ಪಿದ್ರೆ 16 ಮಂದಿ ನಾಪತ್ತೆ. ರಿಷಿಕೇಶ್ನಲ್ಲೂ ರಸ್ತೆಗಳ ಸಂಪರ್ಕ ಕಡಿತಗೊಂಡು ಸವಾರರು ಅತಂತ್ರ. ಉತ್ತರ ಪ್ರದೇಶದಲ್ಲಿ ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಪತ್ನಿ. ಹಣದಾಸೆಗೆ ನೇಹಾಗೆ ದಂಧೆ ಮಾಡುವಂತೆ ಕಿರುಕುಳ ಹಿನ್ನೆಲೆ ಜಿತೇಂದ್ರನ ಜೊತೆ ವಾಸ. ಹತ್ಯೆಗೈದು 25 ಕಿಲೋಮೀಟರ್ ದೂರ ಶವ ಬಿಟ್ಟು ಬಂದ ಪತ್ನಿ ಹಾಗೂ ಪ್ರೇಮಿ ಅರೆಸ್ಟ್. ಉತ್ತರ ಪ್ರದೇಶದಲ್ಲಿ ಲಾರಿಗಳನ್ನು ನಿಲ್ಲಿಸಲು ಪೊಲೀಸರಿಂದಲೇ ಕಲ್ಲು ತೂರಾಟ. ಲೋಧಿ ಪ್ರದೇಶದ ಗಣಿಗಾರಿಕೆ ಇಲಾಖೆಯ ತಡೆಗೋಡೆ ಬಳಿ ಕಲ್ಲೆಸೆದು ವಾಹನ ನಿಲ್ಲಿಸಲು ಪ್ರಯತ್ನ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರ ಮೇಲೆ ಶಿಸ್ತು ಕ್ರಮ. ಜೆಮಿನಿ ಎಐ ಟೂಲ್ ಬಳಕೆ ಮಾಡುವವರೇ ಹುಷಾರ್. ರೆಟ್ರೋ ಲುಕ್ ಫೋಟೋಗಾಗಿ ಜೆಮಿನಿ ಮೊರೆ ಹೋಗಿದ್ದ ಯುವತಿಗೆ ಶಾಕ್. ಮೈ ತುಂಬಾ ಬಟ್ಟೆ ಹಾಕಿದ್ರೂ ಮಚ್ಚೆ ಗುರುತಿಸಿದ ಎಐ. ದೇವಸ್ಥಾನದ ಕಾಣಿಕೆ ಹಣವನ್ನು ಮದುವೆ ಹಾಲ್ಗೆ ಬಳಸಬೇಡಿ. ಭಕ್ತರ ಹಣವನ್ನ ಸತ್ಕಾರ್ಯಕ್ಕೆ ಬಳಸಬೇಕೇ ಹೊರತು ಛತ್ರಕ್ಕಲ್ಲ. ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ಸುಪ್ರೀಂ ಕೋರ್ಟ್ ಚಾಟಿ. ಒಂದು ಕಾಲದ ಅತಿ ವೇಗದ ಓಟಗಾರನ ಸದ್ಯದ ಪರಿಸ್ಥಿತಿ ಅಯೋಮಯ. ಚಿರತೆಯಂತೆ ಓಡ್ತಿದ್ದ ಉಸೇನ್ ಬೋಲ್ಟ್ಗೆ ಸದ್ಯ ಮೆಟ್ಟಿಲು ಹತ್ತೋಕ್ಕೂ ಕಷ್ಟ. 1 ವರ್ಷದಿಂದ ಓಡೋದನ್ನ ನಿಲ್ಲಿಸಿ ಜಿಮ್ ವರ್ಕೌಟ್ಗೆ ಸೀಮಿತವಾಗಿರುವ ಬೋಲ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.